ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ 1 ಬೌಲ್ ಅಕ್ಕಿ, ಕಡಲೆಕಾಳು ಮತ್ತು ಹೆಸರು ಕಾಳು, ಶೇಂಗಾ ಬೀಜ, ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಅನ್ನು ಹಾಕಿಕೊಂಡು ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ತೊಳೆದಿಟ್ಟುಕೊಂಡು ನಂತರ ನೀರನ್ನು ಹಾಕಿ ನೆನೆಸಿಟ್ಟುಕೊಳ್ಳಬೇಕು. ಮರುದಿನ ಬೆಳಿಗ್ಗೆ ಮುಂಜಾನೆ ನೆನೆಸಿಟ್ಟುಕೊಂಡ ಕಾಳು, ಕೊತ್ತಂಬರಿ, ಕರಿಬೇವು, ಉಪ್ಪು ಮತ್ತು ಜೀರಿಗೆ ಎಲ್ಲವನ್ನು ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ನಾವು ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಟ್ಟುಕೊಂಡ ಬೇಳೆಯ ಮಿಶ್ರಣವನ್ನು ಕೂಡ ನಾವು ಇದಕ್ಕೆ ಸೇರಿಸಬೇಕು. ಮತ್ತು ಇದಕ್ಕೆ ಜೀರಿಗೆಯನ್ನು ಕೂಡ ನಾವು ಹಾಕಿಕೊಳ್ಳಬೇಕು. ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ನಾವು ಇದಕ್ಕೆ ಹಾಕಿ ಮಿಕ್ಸರ್ ಜಾರನ್ನು ಇದನ್ನು ಮಾಡಿ ಮಿಕ್ಸಿಯನ್ನು ಮಾಡಬೇಕು. ಮಿಕ್ಸಿ ಮಾಡಿ ನುಣ್ಣಗೆ ಬಹಳ ನುಣ್ಣಗೆ ರುಬ್ಬಬಾರದು. ನೀರನ್ನು ಕೂಡ ಆ್ಯಡ್ ಮಾಡಿ ಬಹಳ ನುಣ್ಣಗೆ ರುಬ್ಬಬಾರದು. ತರಿತರಿಯಾಗಿ ರುಬ್ಬಿಕೊಂಡು ಒಂದು ಬೌಲಿಗೆ ತೆಗೆದಿಟ್ಟುಕೊಂಡ ನಂತರ ಒಂದು ಹಂಚನ್ನು ಗ್ಯಾಸ್ ಸ್ಟವ್ ಮೇಲೆ ಅದನ್ನು ಸ್ವಲ್ಪ ಸಿಮ್ಮಿನ ಮೇಲೆ ಸ್ವಲ್ಪ ಕಾಯ್ದ ನಂತರ ನಾವು ಈ ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ ಯಾಡ್ನಿಯ ಮಿಶ್ರಣವನ್ನು ಇದು ದೋಸೆ ಥರವೇ ಹಾಕಬೇಕು. ಹಾಕಿ ನಂತರ ಸುತ್ತಲೂ ಸ್ವಲ್ಪ ಎಣ್ಣೆಯನ್ನು ಕೂಡ ನಾವು ಅದಕ್ಕೆ ಹಾಕಬೇಕು. ಎಣ್ಣೆಯನ್ನು ಹಾಕಿ ಅದು ಬೆಂದ ನಂತರ ಮತ್ತೆ ಹೊಳ್ಳಿಸಿ ಹಾಕಿ ಎರಡೂ ಕಡೆ ಸಮನಾಗಿ ಬೇಯಿಸಿಕೊಳ್ಳಬೇಕು ದೋಸೆ ಥರ. ನಂತರ ರುಚಿಯಾದ ಪ್ರೋಟೀನ್ಯುಕ್ತ ಬೇಳೆಕಾಳುಗಳ ದೋಸೆ ಅಥವಾ ಉತ್ತರ ಕರ್ನಾಟಕದ ಸೈಡು ಇದಕ್ಕೆ ಯಾಡ್ನಿ ಅಂತ ಕೂಡ ಕರೀತಾರೆ. ಈ ರೀತಿ ಮಸಾಲೆಯುಕ್ತವಾಗುತ್ತೆ. ಇದರಲ್ಲಿ ಎಲ್ಲವನ್ನು ಹಾಕಿರೋದ್ರಿಂದ ಚಟ್ನಿ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ದೋಸೆ ಥರವೇ ಇರುತ್ತದೆ. ಆದರೆ ಇದು ದೋಸೆ ಅಲ್ಲ, ಇದು ನಾಷ್ಟಾ ಬೆಳಗಿನ ಟಿಫಿನ್ನಿಗೆ ಅಥವಾ ತಿಂಡಿಗೆ ಕೂಡ ಮಾಡಬಹುದು. ಸಾಯಂಕಾಲ ಸ್ನ್ಯಾಕ್ಸಿಗೆ ಕೂಡ ಚಹಾದ ಜೊತೆ ಮಾಡಿಕೊಂಡು ತಿನ್ನಬಹುದು. ಇದು ಬಹಳ ಪ್ರೋಟೀನ್, ಯಾಕಂದರೆ ಬೇಳೆಗಳು ಎಲ್ಲ ಮಿಶ್ರಣವಿರುವುದರಿಂದ ಇದು ಬಹಳ ಪ್ರೋಟೀನ್ ಯುಕ್ತವಾಗಿರುತ್ತೆ ಫ್ರೆಂಡ್ಸ್. ಆದ್ದರಿಂದ ಈ ರೀತಿಯಾಗಿ ನಾವು ಪ್ರೋಟೀನ್ ಯುಕ್ತವಾದ ಯಾಡ್ನಿಯನ್ನು ಮಾಡುತ್ತೇವೆ. ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಸಿಯಾದ ಯಾಡ್ನಿ ರೆಡಿಯಾಗಿದೆ.